ಬಾಲವ್ಪುರ್ ಅನ್ನೋ ಒಂದು ಊರಲ್ಲಿ ಅಪ್ಸರಾ ಅನ್ನೋ ಹುಡುಗಿ ತನ್ನ ತಾಯಿ ಜೊತೆ ವಾಸ ಮಾಡ್ತಿದ್ಲು. ಅವಳ ಹೆಸರಿನ ತರಾನೇ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಲು. ಯಾರಾದ್ರೂ ಒಂದ್ಸಲ ಅವಳನ್ನ ನೋಡಿದ್ರೆ ಮತ್ತೆ ಮತ್ತೆ ನೋಡ್ತಾ ಇದ್ರು. ಆದ್ರೆ ಅವ್ರಮ್ಮ ಅವಳ ಮದ್ವೆ ಬಗ್ಗೆ ತುಂಬಾನೇ ಚಿಂತೆ ಮಾಡ್ತಾ ಇದ್ರು. ಪಂಡಿತ್ರೆ, ನೀವ್ ನನ್ನ ಮಗಳಿಗೋಸ್ಕರ ಯಾವ್ದಾದ್ರೂ ಒಳ್ಳೆ ಹುಡುಗನ್ನ ನೋಡ್ತೀರಾ? ಅವಳನ್ನ ತುಂಬಾ ಜಾಸ್ತಿ ಪ್ರೀತಿ ಮಾಡ್ಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಮನಸ್ಸಿಂದ ಇವಳನ್ನ ಗೌರವಿಸ್ಬೇಕು. ಅಯ್ಯೋ ನಿರ್ಮಲಾ ಅಕ್ಕ ಅವ್ರೆ, ಎಷ್ಟು ಸಂಬಂಧಗಳನ್ನ ತೋರ್ಸಿದೀನಿ ನಾನ್ ನಿಮ್ಗೆ. ಯಾರಾದ್ರೂ ಒಬ್ರದು ಮೂಗ್ ಸೊಟ್ಟ ಇರುತ್ತೆ, ಇಲ್ಲ ಅಂದ್ರೆ ಕಣ್ಣು ಒಂಥರ ಇರುತ್ತೆ. ನಿಮ್ಗೆ ಒಬ್ರು ಬಡವರು ಅನಿಸ್ತಾರೆ, ಮತ್ತೆ ಇನ್ನೊಬ್ರು ಶ್ರೀಮಂತರು ಅನಿಸ್ತಾರೆ. ನೀವೆಲ್ಲ ಹೀಗೆ ಮಾಡ್ತಾ ಹೋದ್ರೆ ನಿಮ್ ಈ ಅಪ್ಸರೆ ಅಂತ ಮಗಳು ಯಾವಾಗ್ಲೂ ಹಂಗೆ ಉಳ್ಕೊಂಡ್ಬಿಡ್ತಾಳೆ. ಆದ್ರೆ ನಾನ್ ನಿಮ್ಗೆ ಬೇಜಾರಾಗೋದಕ್ಕೆ ಖಂಡಿತ ಬಿಡೋದಿಲ್ಲ. ಇಲ್ ನೋಡಿ, ತುಂಬಾ ಒಳ್ಳೆ ಕುಟುಂಬದ ಹುಡುಗ ಇವನು. ಇವನ ಹೆಸರು ಅಂಗತ್ ಅಂತ. ಸಾಫ್ಟ್ವೇರ್ ಕಂಪ್ನಿಲಿ ಇಂಜಿನಿಯರ್ ಆಗಿದ್ದಾನೆ. ಮತ್ತೆ ಇವ್ರ ಹತ್ರ ಅಲ್ಪ ಸ್ವಲ್ಪ ಜಮೀನು ಇದೆ. ನಿಮ್ ಈ ಅಪ್ಸರೆ ಅಂತ ಮಗಳು ತುಂಬಾ ಖುಷಿಯಾಗಿರ್ತಾಳೆ ಇವನ್ ಜೊತೆ. ಹೌದಾ? ಸಂಬಂಧ ಏನೋ ಚೆನ್ನಾಗಿದೆ ಅನ್ನಿಸ್ತಿದೆ. ಆದ್ರೆ ಪಂಡಿತ್ರೆ, ನಿಮಗ್ ಗೊತ್ತೇ ಇದೆ, ಅಪ್ಸರಾ ತಂದೆ ಅವಳ ಸಣ್ಣ ವಯಸ್ಸಲ್ಲೇ ನಮ್ಮನ್ನ ಬಿಟ್ಟು ಆ ಭಗವಂತನ್ ಪಾದ ಸೇರ್ಕೊಂಡ್ರು. ಹೀಗಿರುವಾಗ ನಾವು ಜಾಸ್ತಿ ವರದಕ್ಷಿಣೆ ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅಯ್ಯೋ, ವರದಕ್ಷಿಣೆ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಕ್ಕ. ಅವ್ರಿಗೆ ಬರೀ ಸುಂದರವಾದಂತಹ ಸುಶೀಲವಾದಂತಹ ಹುಡುಗಿ ಬೇಕು. ಮತ್ ನೀವ್ ನೋಡಿ, ನಿಮ್ಮ ಮಗಳನ್ನ ಖುಷಿಯಾಗಿ ನೋಡ್ಕೊತಾನೆ ಅವನು. ಪಂಡಿತ್ರ ಮಾತನ್ನ ಕೇಳಿ ನಿರ್ಮಲಾಗೆ ಖುಷಿ ಆಗತ್ತೆ. ಮತ್ತೆ ತನ್ನ ಮಗಳ ಮದ್ವೆನ ಫಿಕ್ಸ್ ಮಾಡ್ತಾಳೆ. ಮದ್ವೆಗೂ 2 ದಿನಕ್ ಮುಂಚೆ, ಅಪ್ಸರಾ, ಸ್ವಲ್ಪ ಅಡಿಗೆ ಮನೆಯಲ್ಲಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದೀನಿ, ಅದ್ರ ಕಡೆ ಗಮನ ಇರ್ಲಮ್ಮ. ನಾನ್ ಸ್ವಲ್ಪ ಅಂಗಡಿಗೆ ಹೋಗಿ ನೀನು ಮದ್ವೆಗ್ ಬೇಕಾಗಿರೋ ವಸ್ತುಗಳನ್ನ ತರ್ತೀನಿ. ಸರಿ ಅಮ್ಮ, ನಾನ್ ಇಲ್ಲೇ ಅಡ್ಗೆ ಮನೇಲಿದ್ದೀನಿ, ನೀವು ಆರಾಮಾಗಿ ಹೋಗ್ ಬನ್ನಿ. ಅಪ್ಸರಾ ಅಡ್ಗೆ ಮನೇಲಿ ಕೆಲಸ ಮಾಡ್ತಾ ಇದ್ಲು. ಆಗ ಇದ್ದಕ್ಕಿದ್ದಂಗೆ ಜೋರಾದ ಶಬ್ದ ಬರುತ್ತೆ. ಗ್ಯಾಸ್ ಮೇಲೆ ಇಟ್ಟಂತ ಕುಕ್ಕರ್ ಸಿಡ್ದು ಹೋಗತ್ತೆ. ಅಪ್ಸರಾ ಅಲ್ಲೇ ಮೂರ್ಛೆ ಹೊರಟೋಗ್ತಾಳೆ. ಅವಳಿಗೆ ಪ್ರಜ್ಞೆ ಬಂದಾಗ ಅವಳು ಹಾಸ್ಪಿಟಲ್ ನಲ್ಲಿರ್ತಾಳೆ. ಅವಳ ಅರ್ಧ ಮುಖ ಸುಟ್ಟು ಹೋಗಿರತ್ತೆ. ಅಮ್ಮ, ಏನಾಯ್ತಮ್ಮ ನನ್ ಮುಖಕ್ಕೆ? ಶಾಂತವಾಗಿರು ಪುಟ್ಟ, ಸಮಾಧಾನ ಮಾಡ್ಕೊ. ಅಡಿಗೆ ಮನೆಯಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿದ್ದಕ್ಕೆ ಸ್ವಲ್ಪ ನಿನ್ ಮುಖಕ್ಕೆ ಗಾಯ ಆಗಿದೆ ಕಣೆ. ಆದ್ರೆ ನೀನೇನು ಚಿಂತೆ ಮಾಡ್ಬೇಡ, ಡಾಕ್ಟರ್ ಹೇಳಿದರೆ ಎಲ್ಲ ಸರಿ ಹೋಗುತ್ತೆ ಅಂತ. ಸ್ವಲ್ಪನಾ? ಅಮ್ಮ, ನನ್ನ ಅರ್ಧ ಮುಖ ಸುಟ್ಟು ಹೋಗಿದೆ, ತುಂಬಾ ನೋವಾಗ್ತಿದೆ ಅಮ್ಮ. ಮತ್ತೆ ಮದ್ವೆ? ನೀನೇನ್ ಚಿಂತೆ ಮಾಡ್ಬೇಡ. ಪಂಡಿತ್ರ ಕೈಯಲ್ಲಿ ನಾನು ನಿನ್ನ ಗಂಡನ್ ಮನೆಯವ್ರಿಗೆ ಹೇಳಿ ಕಳ್ಸಿದೀನಿ ಕಣೆ. ಅವ್ರು ಹೇಳಿದರೆ ಈ ಮದ್ವೆ ಖಂಡಿತ ನಡೆಯತ್ತೆ ಅಂತ. ಅಲ್ಲಿ ಅಂಗದ್ ಕುಟುಂಬದಲ್ಲಿ ಈ ವಿಷಯಕ್ಕೆ ತುಂಬಾ ಚರ್ಚೆನೆ ನಡೀತಾ ಇರತ್ತೆ. ಆ ಹುಡ್ಗಿ ಏನು ಜಾಸ್ತಿ ಓದ್ಕೊಂಡು ಇಲ್ಲ, ಅದ್ರ ಜೊತೆಗೆ ಅವರು ವರದಕ್ಷಿಣೆನೂ ಕೊಡ್ತಿಲ್ಲ. ಅವಳು ಮುಖ ಮಾತ್ರ ಚೆನ್ನಾಗಿತ್ತು, ಈಗ ಅದೂ ಚೆನ್ನಾಗಿಲ್ಲ. ಅಮ್ಮ, ನಾನ್ ಮುಂಚೆನೆ ಹೇಳಿದ್ದೀನಿ, ನಮ್ಮ ಮದ್ವೆ ಮೊದಲೇನೆ ನಿಶ್ಚಯ ಆಗಿದೆ. ಇನ್ 2 ದಿನದಲ್ಲಿ ನಮ್ಮ ಮದ್ವೆ ಇದೆ. ಇದ್ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ನಾನ್ ಕೊಟ್ಟಿರೋ ಮಾತಿಂದ ಹಿಂದೆ ಸರಿಯಲ್ಲ. ಅಂಗದ್ ತನ್ನ ತಾಯಿ ವಿರುದ್ಧ ಹೋಗಿ ಅಪ್ಸರಾನ ಮದ್ವೆ ಮಾಡ್ಕೋತಾನೆ. ಮದ್ವೆ ಆದ್ಮೇಲೆ, ನೋಡು ಸೊಸೆ, ಇವತ್ತು ನಮ್ಮನೇಲಿ ಶಾಸ್ತ್ರ ಇದೆ. ನನ್ನೆಲ್ಲ ಸ್ನೇಹಿತರು ನಿನ್ನ ನೋಡಕ್ಕೆ ಅಂತ ಬರ್ತಿದ್ದಾರೆ. ನಿನ್ನ ಈ ಸುಟ್ಟು ಹೋಗಿರೋ ಮುಖನ ಮುಚ್ಕೊಂಡೇ ಇಟ್ಕೋ. ಅಪ್ಸರಾಗೆ ಈ ಮಾತ್ ಕೇಳಿ ತುಂಬಾ ಬೇಜಾರಾಗತ್ತೆ. ಆದ್ರೂ ಕೂಡ ಮುಖ ಮುಚ್ಕೊಂಡೇ ಎಲ್ರಿಗೂ ಟೀ ಕೊಡ್ತಾಳೆ. ಆದ್ರೆ ತಲೆ ಮೇಲಿದ್ ಸೆರ್ಗು ಬಿದ್ದು ಹೋಗತ್ತೆ. ಅಯ್ಯೋ, ಏನೇ ಲತಾ ಇದು? ಎಂತ ಸೊಸೆನ್ ತಂದಿದ್ಯಾ ಮನೆಗೆ? ನಮ್ಮುಂದೆ ದೊಡ್ಡದಾಗೇನೋ ಕೊಚ್ಕೋತಾ ಇದ್ದೆ, ಅಪ್ಸರೆ ತರ ಹುಡುಗಿ ಇದ್ದಾಳೆ ಅಂತ. ಇವಳೇನಾ ನಿನ್ನ ಅಪ್ಸರೆ? ಬೇಜಾರ್ ಮಾಡ್ಕೋಬೇಡ ಲತಾ. ಆದ್ರೆ ಇವಳಿಗಿಂತ ಅಂಗದ್ಗೆ ನನ್ನ ಮಗಳೇ ಸೂಟ್ ಆಗ್ತಾ ಇದ್ಲೋ ಏನೋ. ಖಂಡಿತ ವರದಕ್ಷಿಣೆ ಕೊಟ್ಟಿರ್ಬೇಕು. ಅಯ್ಯೋ, ಲವ್ ಮ್ಯಾರೇಜೇ ಇರ್ಬೇಕು. ಈಗಿನ ಕಾಲದ ಹುಡುಗಿರು ಹೇಗಾದ್ರೂ ಮಾಡಿ ಶ್ರೀಮಂತರ ಮನೆ ಹುಡುಗನ್ನ ಬುಟ್ಟಿಗೆ ಹಾಕೊಂಡ್ ಬಿಡ್ತಾರೆ. ತನ್ನ ಸ್ನೇಹಿತರ ಮಾತನ್ನ ಕೇಳಿ ಲತಾಗೆ ತುಂಬಾ ಕೋಪ ಬರತ್ತೆ. ಅವಳು ತನ್ನ ಕೋಪನೆಲ್ಲ ಅಪ್ಸರಾ ಮೇಲ್ ತೋರಿಸ್ಕೋತಾಳೆ. ದಿನ ಹೀಗೆ ಕಳೀತಾ ಇರತ್ತೆ. ಆದ್ರೆ ಅಪ್ಸರಾ ಈ ವಿಷಯನೆಲ್ಲ ತನ್ನ ಗಂಡನ್ಗೂ ಹೇಳ್ತಿರಲ್ಲ, ತನ್ನ ತಾಯಿಗೂ ಹೇಳೋದಿಲ್ಲ. ಅಪ್ಸರಾ, ಏನಿದು? ಇಷ್ಟೊತ್ತಾದ್ರೂ ರೆಡಿನೇ ಆಗಿಲ್ವಲ್ಲ? ಮರ್ತ್ ಹೋದ್ಯಾ? ಇವತ್ ನನ್ ಫ್ರೆಂಡ್ ಅಶ್ವಿನಿ ಪಾರ್ಟಿ ಅರೇಂಜ್ ಮಾಡಿದಾಳೆ. ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ದೆ ಅಲ್ವಾ, ನೀವು ನನ್ನನ್ನ ಈ ಸ್ಥಿತಿಲ್ ಕರ್ಕೊಂಡ್ ಹೋದ್ರೆ ನಿಮ್ಗೆ ಅವಮಾನ ಆಗತ್ತೆ ಅಂತ. ಅಯ್ಯೋ, ನನ್ಗ್ಯಾಕೆ ಅವಮಾನ ಆಗುತ್ತೆ ಅಂತ ಅನ್ಕೋತ್ಯಾ? ನನ್ ಹೆಂಡತಿ ಇಷ್ಟು ಮುದ್ದಾಗಿ ಸುಂದರವಾಗಿದ್ದಾಳೆ. ಆದ್ರೆ ನನ್ ಮುಖ? ಯಾಕೆ, ಏನಾಗಿದೆ ನಿನ್ ಮುಖಕ್ಕೆ? ಚೆನ್ನಾಗೇ ಇದೆಯಲ್ಲ. ಮತ್ತೆ ಕೇಳು, ಆ ಕೆಂಪ್ ಕಲರ್ ಸೀರೆನೇ ಉಟ್ಕೋ. ನಾನ್ ನಿನ್ಗೆ ಗಿಫ್ಟ್ ಕೊಟ್ನಲ್ಲ ಅದು. ಇವ್ರು ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಆದ್ರೆ ನಮ್ಮತ್ತೆ ಯಾವಾಗ್ಲೂ ನನ್ನನ್ ಬೈಯೋದಿಕ್ಕೆ ಕಾಯ್ತಾ ಇರ್ತಾರೆ. ಅಂಗದ್ ಅಪ್ಸರನ ತುಂಬಾ ಪ್ರೀತಿಸ್ತಾ ಇದ್ದ.
ಆದ್ರೆ ಅವ್ರಮ್ಮ ಅಪ್ಸರಾಗೆ ಪ್ರತಿದಿನ ಕಾಟ ಕೊಡ್ತಾ ಇದ್ಲು. ಆಮೇಲೆ ಒಂದು ದಿನ, ಥೂ, ಇದೆಂತ ಅಡ್ಗೆ ಮಾಡಿದ್ಯಾ ನೀನು? ನಿನ್ ಮುಖ ನೋಡಕ್ ಚೆನ್ನಾಗಿಲ್ಲ ಅಂದ್ರು ಕಡೆ ಪಕ್ಷ ಅಡ್ಗೆನಾದ್ರೂ ರುಚಿಯಾಗಿ ಮಾಡ್ಬೋದಲ್ವಾ? ಥೂ ನಿನ್ನ. ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಬೇರೆ ಏನಾದ್ರೂ ಮಾಡ್ಕೊಡ್ತೀನತ್ತೆ. ಹಾಗಾದ್ರೆ ಇದನ್ನೇನು ನಿಮ್ ತಾಯಿ ಬಂದಿಲ್ ತಿಂತಾಳಾ? ಅಂಗದ್ ಈ ವಿಷಯನೆಲ್ಲ ಪೂರ್ತಿ ಕೇಳಿಸ್ಕೊತಾನೆ. ಅಮ್ಮ, ನಿನ್ಗೆ ಯಾವ ತರ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ ಸೊಸೆ ಹತ್ರ? ಒಂದೊಂದ್ಸಲ ಊಟದಲ್ಲಿ ಉಪ್ಪು ಜಾಸ್ತಿ ಆಗಿದ್ರು ಈಗೇನ್ ಪ್ರಪಂಚ ಮುಳ್ಕೋಯ್ತಾ? ಹಾ ಹಾ, ಇದು ಕೂಡ ನಂದೇ ತಪ್ಪು ಬಿಡೋ. ಒಂದು ದಿನ ಲತಾ ಸ್ನೇಹಿತೆ ದೀಪಾ ಅವಳನ್ನ ಭೇಟಿ ಮಾಡಕ್ಕೆ ಅಂತ ಬರ್ತಾಳೆ. ಇಲ್ ನೋಡೆ ಲತಾ, ಈ ಹುಡ್ಗಿ ಹೆಸರು ನೇನಾ ಅಂತ. ತುಂಬಾ ದೊಡ್ಡ ಶ್ರೀಮಂತ್ರ ಮನೆ ಹುಡ್ಗಿ. ಅಷ್ಟು ಮಾತ್ರ ಅಲ್ವೇ, ಹುಡ್ಗಿ ಕೂಡ ಇಂಜಿನಿಯರ್ ಓದ್ಕೊಂಡವಳೆ. ನಿನಗೊಪ್ಪಿಗೆ ಇದ್ರೆ ಅಂಗದ್ಗೆ ಸಂಬಂಧದ ಬಗ್ಗೆ ಮಾತಾಡಕ್ ಹೇಳ? ಹಾ ಹಾ, ಖಂಡಿತವಾಗ್ಲು ನೀನು ಇವತ್ತೇ ಹೋಗಿ ಮಾತಾಡೆ. ನೀನ್ ಅಂಗದ್ನ ಕೇಳಿದ್ಯಲ್ವೇನೆ? ಅಯ್ಯೋ ಬಿಡೆ, ಅವನ್ನೇನ್ ಕೇಳೋದು. 2 ಹನಿ ಕಣ್ಣೀರ್ ಸುರ್ಸಿದ್ರೆ ಅವನು ಹೂ ಅಂತ ಅಂದೆ ಅಂತಾನೆ. ಅವ್ರತ್ತೆ ಹೀಗೆಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡು ಅಪ್ಸರಾಗೆ ತುಂಬಾನೇ ಬೇಜಾರಾಗೋಗತ್ತೆ. ಅಂಗದ್ ಮನೆಗ್ ಬರ್ತಿದ್ ಹಾಗೆ ಎಲ್ಲಾ ವಿಚಾರನೂ ಅವನಿಗೆ ಹೇಳ್ತಾಳೆ. ಕೋಪದಲ್ಲಿ ಅಂಗದ್ ತನ್ನ ತಾಯಿ ಹತ್ರ ಹೋಗ್ತಾನೆ. ಅವ್ರಮ್ಮನ್ಗೆ ಸಿಕ್ಕಾಪಟ್ಟೆ ಬೈತಾನೆ. ಮಾರನೇ ದಿನ ಅವನು ತನ್ನ ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೋಗೋದ್ರ ಬಗ್ಗೆ ಯೋಚಿಸ್ತಾನೆ. ಅಪ್ಸರಾ, ನಾವಿವಾಗಿಂದ ಈಗ್ಲೇ ಈ ಮನೆನ ಬಿಟ್ಟು ಹೋಗ್ಬೇಕು. ನಾನ್ ನಮ್ಮ ಆಫೀಸಲ್ಲಿ ಎಲ್ಲ ಮಾತಾಡಿದ್ದೀನಿ. ಅವರು ನನ್ನ ಟ್ರಾನ್ಸ್ಫರ್ನ ಇಲ್ಲೇ ಹತ್ರದಲ್ಲಿರೋ ಊರಿಗೆ ಹಾಕಿದ್ದಾರೆ. ನಾವಿಲ್ಲಿ ಒಂದು ಕ್ಷಣ ಕೂಡ ನಿಂತ್ಕೊಳ್ಳೋದ್ ಬೇಡ. ಇದೇನು ಅಂತ ಹೇಳ್ತಾ ಇದ್ದೀರಾ? ಅತ್ತೆನ ಒಂಟಿಯಾಗ್ಬಿಟ್ಟು ನಾವ್ ಹೋಗೋಕ್ ಹೇಗ್ ಸಾಧ್ಯ? ಎಲ್ಲಿ ನನ್ನ ಹೆಂಡತಿಗೆ ಬೆಲೆ ಸಿಗೋದಿಲ್ವೋ ಅಂತ ಜಾಗದಲ್ಲಿ ನಾನೊಂದು ಕ್ಷಣ ಕೂಡ ಇರೋದಿಲ್ಲ. ನೀನ್ ಬೇಗ ಸಾಮಾನೆಲ್ಲ ಪ್ಯಾಕ್ ಮಾಡು. ಆವತ್ತಿನ ದಿನನೇ ಅಂಗದ್ ಅಪ್ಸರನ ಕರ್ಕೊಂಡು ಶಾಶ್ವತವಾಗಿ ಮನೆ ಬಿಟ್ಟು ಹೊರಟೋಗ್ತಾನೆ. ಪಾಪ ಲತಾ ಪಶ್ಚಾತ್ತಾಪ ಪಡ್ತಿರ್ತಾಳೆ. ಸ್ವಲ್ಪ ವರ್ಷಗಳ ನಂತರ ಅಂಗದ್ ಅಪ್ಸರಾಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ತಾನೆ. ಆಮೇಲೆ ಅವಳ ಮುಖ ಮುಂಚಿನ ತರನೇ ಆಗೋಗತ್ತೆ. ಆಮೇಲೆ ಅಪ್ಸರಾ ಒಂದು ಸುಂದರವಾದ ಹುಡುಗಿಗೆ ಜನ್ಮ ಕೊಡ್ತಾಳೆ. ಆ 3 ಜನ ತುಂಬಾ ಖುಷಿಯಾಗಿರ್ತಾರೆ. ಆದ್ರೆ ಲತಾ ಅವಳು ಮಾಡಿದ್ರ ಬಗ್ಗೆ ಅವಳಿಗೆ ಪಶ್ಚಾತ್ತಾಪ ಇರತ್ತೆ.